ನಾನು ಒಂದನ ಇವತ್ತು ಹೇಳ್ತಕ್ಕಂಥದ್ದು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ, ಯಾಕಂದ್ರೆ ಇವತ್ತು ಪೊಲೀಸ್ ಇಲಾಖೆ ನಡೆದು ಅದೊಂದೇ ಉತ್ತರ ಕೊಡ್ತೀವಿ, ಮತ್ತೆ ಬೇರೆ ಸಮಯದಾಗ ಉತ್ತರ ಕೊಡ್ತೀವಿ. ಈಡ ಮಾರ್ಟಿನ್ ಅಂತ SP ಇದ್ರು ಕುಮಾರಸ್ವಾಮಿ ಅವರು ಇರುವಾಗ, ಅವ್ರನ್ನ ತೆಗೆದು ಹೊಸದಾಗಿ SP ತರಬೇಕಂತ ನಾನು ಪ್ರಯತ್ನ ಮಾಡಿದೆ. ಕುಮಾರಸ್ವಾಮಿ ಅವರು ಕರೆದು ಇಲ್ಲ, ರಾಜಕೀಯವಾಗಿ ಎಲ್ಲ ನಿಮ್ಮ ಕುಟುಂಬ ನಾನು ಬೆಳೆಸಬೇಕಾಗಿದೆ, ಯಾರ್ಯಾರು ಅಧಿಕಾರಿಗಳು ಬೇಕು ತಗಂತ ಹೇಳಿದ್ರು. ಅವತ್ತು PDO ಹಿಡಿದು DC ತನ ಹಾಕಿಕೊಟ್ಟಿದ್ದು. ಒಂದು ಗ್ರಾಮ ಪಂಚಾಯತಿ PDO ಹಿಡಿದು ಆ DC ಕುರ್ಮಾರ ಅವತ್ತು DC ಇದ್ರು, ಅಲ್ಲಿ ತನ ಹಾಕಿಕೊಟ್ಟಿನಿ. ನಾನು ಇವತ್ತು ಒಂದೇ ಉದಾಹರಣೆ ಕೊಡ್ತೀನಿ, ಮತ್ತೆ ನೀವು ಯಾವಾಗ ಬರ್ತೀರಾ ಹೋಗೋವಾಗ ಉದಾಹರಣೆ ಕೊಡ್ತೀನಿ. ರಿಷಿಕೇಶ್ ಸೋನಾವಣಿ ಅಂತ SP, ನಾನು SP ತಗೊಂಬಂದೆ. SP ತಗೊಂಬಂದಿವಿ. MG ರೋಡ್ನಾಗ ಒಂದು ಕಾಫಿ ಕುಡಿಯಕ್ಕೆ ಕರೆದ್ರು. ನಾನು ನನ್ನ ಫ್ರೆಂಡ್ ಬೆಂಗಳೂರಾಗ ಹೋಗ್ಬಾರೆ ಎಲೇರಿಯವರು, ಅವರು ಇದ್ರು ಸಾಕ್ಷಾರ. ಕಾಫಿ ಕುಡಿದ್ವಿ MG ರೋಡ್ನಾಗ. ನನಗೊಂದು ಪೋಸ್ಟಿಂಗ್ ಮಾಡಿಸ್ಕೊಡಿ ಸರ್. ಖಂಡಿತವಾಗಿ ಮಾಡಿಸ್ಕೊಡಿ. ಆ ಕಾಫಿ ಕುಡಿದು ಬಿಲ್ ಸಹ ನಾನೇ ಕೊಟ್ಟೆ. ಇವತ್ತು ನಮ್ಮ ಫ್ರೆಂಡ್ ಆನ, ಯಾಕಂತಂದ್ರೆ ಒಂದು ಕಾಫಿ ಸಹ ನಾವು ಯಾವ ಅಧಿಕಾರಿಗಳಿಗೆ ಮುಲಾಜಿಗೆ ಬಿಡಬಾರ್ದು ಅಂತ ತಿಳ್ಕೊಂಡು ಅವತ್ತು ಕಾಫಿ ಕೊಟ್ಟು ಆ SP ರಿಷಿಕೇಶ್ ಸೋನಾವಣಿ ಅಂತ ತಿಳ್ಕೊಂಡು, ಇವತ್ತು ಬಿಜಾಪುರಕ್ಕೆ SP ಅದಾರ ಬಾಬುರಾವ್ ಚಿಂಚನ್ಸೂರ್ ಅವರೇ. ಆ SP-ನ ನಾನು ಆರ್ಡರ್ ಹಾಕ್ಸ್ಕೊಂಡ ಮೇಲೆ ನಾನು ಎಷ್ಟು ದುಡ್ಡು ತಗೊಂಡಿನಿ, ನಾನೇನಾದರೂ ಆತನ ಬಲ್ಲಿ ದುಡ್ಡು ತಗೊಂಡಿದ್ರೆ ಪೊಲೀಸ್ ಇಲಾಖೆ ಮುಖ್ಯಸ್ಥಿನ ಕೆಳಗಿನವ್ರ ಪಾಪ ಯಾರು ಹೇಳೋದು ಬೇಡ. ಆ SP-ನ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ, SP ಇರಲಿ, DC ಇರಲಿ, AC ಇರಲಿ, ನಾನೇನಾದರೂ ₹1 ತಗೊಂಡಿದ್ರೆ ನಾನು ಇವತ್ತು ಪ್ರಮಾಣ ಮಾಡ್ತೀನಿ. ನಾನು ನಂಬೋದು ಇಬ್ಬರನ್ನ, ಒಂದು ಮೈಲಾರಲಿಂಗೇಶ್ವರ, ಒಂದು ಮಾಣಿಕೇಶ್ವರ. ನನ್ನ ಅಧಿಕಾರ ಹೊಂದಿದ್ದಾರೆ. ನಾನೇನಾದರೂ ಅಧಿಕಾರಿಗಳ ಬಳಿ SP ಇರ್ಬೋದು, DC ಇರ್ಬೋದು, AC ಇರ್ಬೋದು, ನಾನು ಟ್ರಾನ್ಸ್ಫರ್ನಾಗ ಏನಾದ್ರು ₹1 ನಾನು ತಗೊಂಡಿಲ್ಲ ಅಂತ ತಿಳ್ಕೊಂಡು ಮೈಲಾರಲಿಂಗಂದು ಮತ್ತು ಯಾನಗುಂದಿ ಮಾಣಿಕ್ಯಮ್ಮನ ಮೇಲೆ ಇಲ್ಲಿಂದ ನಾನು ಪ್ರಮಾಣ ಮಾಡ್ತೀನಿ. ಯಾಕಂತಂದ್ರೆ ಈಗ ಮನಸ್ಸಾಕ್ಷಿ ದೈವ ಸಾಕ್ಷಿ ಅಷ್ಟೇ ಮಾತಾಡ್ಬೇಕು. ನಾನು ನಿನ್ನೆ ಒಬ್ರು ಸ್ವಾಮಿಗಳಿಗೆ ಮಾತು ಕೊಟ್ಟಿನಿ, ಅಧಿಕಾರಿಗಳ ಹೆಸರು ತಗೋಬೇಡ ವೇದಿಕೆ ಮೇಲೆ ಅಂತ ಹೇಳಿದ್ದಾರೆ. ನಾನು ಅಧಿಕಾರಿಗಳ ಹೆಸರು ಇವತ್ತು ತಗೊಂಡ್ಬಿಟ್ರೆ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್, ಒಬ್ಬ PSI ಸಸ್ಪೆಂಡ್ ಆಗೋಗ್ತಾರೆ. ನನಗೆ ಅವ್ರಿಗೆ ಯಾರಿಗೆ ತೊಂದರೆ ಕೊಡೋದು ನನಗೆ ಬೇಕಾಗಿ. ಅದಕ್ಕೆ ನಾನು ದೈವ ಸಾಕ್ಷಿ ಮನಸ್ಸಾಕ್ಷಿ ಕೆಲಸ. ಇವತ್ತು ನಾನು ಮೈಲಾರಲಿಂಗನ್ನು ಯಾನಗುಂದಿ ಮಾಣಿಕ್ಯ ಮೇಲೆ ಪ್ರಮಾಣ ಎರಡು ಮಾಡ್ತೀನಿ. ನಾನು ಒಂದು, ಕುಮಾರಸ್ವಾಮಿ ಅವರು ಇರುವಾಗ ಅಧಿಕಾರಿಗಳನ್ನ ಏನು ತಗೊಂಬಂದಿ, ನಾವು ₹1 ತಗೊಂಡಿಲ್ಲ. ದೇವ್ರಿಗೆ ಬಿಡ್ತೀನಿ, ನೀವು ಯಾವ ದೇವ್ರಿಗೆ ಎಲ್ಲ ಏನೋ ವೇದಿಕೆ ಚರ್ಚೆಗೆ ಹೇಳಿದ್ದಾರೆ, ವೇದಿಕೆ ಬೇಡ, ದೇವಸ್ಥಾನಗಳಿಗೆ ಬಂದ್ಬಿಡ್ರಿ. ನೀವು ಯಾವ ದೇವಸ್ಥಾನಕ್ಕೆ ಅಂತೀರಿ ಆ ದೇವಸ್ಥಾನಕ್ಕೆ ಬರ್ತೀರಿ. ಒಂದು. ಎರಡನೇದು ಏನಪ್ಪ ಅಂದ್ರೆ, ಈ ಸರ್ಕಾರ ಬಂದ್ಮೇಲೆ, ಈ ಸರ್ಕಾರದ ಹಿಂದಿನ ದಿನ, ಈ ಸರ್ಕಾರ ಬರೋದಕ್ಕಿಂತ ಹಿಂದೆ ನೀವು ಏನೇನು ಮಾಡಿರಿ, ಭ್ರಷ್ಟಾಚಾರದ ಪಿತಾಮಹ ಬಾಬುರಾವ್ ಚಿಂಚನ್ಸೂರ್ನಿ. ನಾನು ಕೋಟಿ ಕೊಟ್ಟಿನ ಕೈ ಅಂತ ಹೇಳ್ತಾನೆ. ನೀವು 4 ಸಲ 5 ಸಲ MLA ಆಗಿ ಸಚಿವರಾಗಿರಿ, ನಿಮ್ಮ ಬಗ್ಗೆ ನಾನು ನಿಮ್ಮ ವಯಸ್ಸಿಗೆ ನಾನು ಗೌರವ ಕೊಡ್ತೀನಿ. ಆ ಗೌರವ ತಗೊಂಡು ಕೊಡ್ತಕ್ಕಂಥದ್ದು ಮಾಡಿದರೆ ನಿಮಗೂ ಶೋಭೆ ಬರ್ತದೆ. ಮಾನ್ಯ ಬಾಬುರಾವ್ ಚಿಂಚನ್ಸೂರ್ ಮಾಜಿ ಸಚಿವರು ಮತ್ತು ಜಿಲ್ಲಾ ಅಧ್ಯಕ್ಷ, ನೀವು ಆಣೆ ಮಾಡಬೇಕು. ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ನಾವು ಯಾವ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ದುಡ್ಡು ತಗೊಂಡಿಲ್ಲ, ನಾವು ಯಾವ ಸಬ್ ಇನ್ಸ್ಪೆಕ್ಟರ್ ಹತ್ರ ದುಡ್ಡು ತಗೊಂಡಿಲ್ಲ, ನಾವು ಯಾವ ತಾಲೂಕ್ ಪಂಚಾಯತಿ EO ಬಲ್ಲಿ ಹೋಗಿ ಅಂತ ಬರೋ ದುಡ್ಡು ತಗೊಂಡಿಲ್ಲ, ನಾವು PWD ಆಫೀಸ್ಗೆ ಹೋಗಿ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ತಗೊಂಡಿಲ್ಲ. ನಾವು ಈ ಸರ್ಕಾರ ಬಂದ ಮೇಲೆ ಅಧಿಕಾರಿಗಳ ಟ್ರಾನ್ಸ್ಫರ್ನಾಗ ನಾನು ದುಡ್ಡು ತಗೊಂಡಿಲ್ಲ ಅಂತ ತಿಳ್ಕೊಂಡು ನಿಮ್ಮ ಮನೆದೇವ್ರು ಯಾವ್ದಾದ, ನನ್ನ ಮನೆದೇವ್ರು ನಾನು ಹಾನಿ ಮಾಡ್ತೀನಿ. ನಾನು MLA ಆದ್ಮೇಲೆ, ಈಗ ಹಿಂದಿಂದ ಹೇಳಿದೆ, ಇವಾಗಿಂದ ಹೇಳ್ಬೇಕು, ನಾನು MLA ಆದ್ಮೇಲೆ ಯಾರಾದ್ರೂ ಒಬ್ಬ ಅಧಿಕಾರಿ ಬಲ್ಲಿ ನಾನೇನಾದ್ರೂ ಟ್ರಾನ್ಸ್ಫರ್ ಆಗಲಿ ಅಥವಾ ತಿಂಗಳ ಮಾಮಲ ಕೊಡ್ರಿ ಅಂತ ತಿಳ್ಕೊಂಡು ನಾನು ಕೇಳಿದ್ದಾಗ್ಲಿ, ಮತ್ತೆ ಹೇಳ್ತೀನಿ, ಯಾನಗುಂದಿ ಮಾಣಿಕ್ಯ ಮೇಲೆ, ಮೈಲಾರಲಿಂಗ, ನನ್ನ ಮನೆದೇವ್ರ ಮೇಲೆ ಸಾಕ್ಷಿಯಾಗಿ ಹೇಳ್ತೀನಿ, ನಾನು ಯಾರ ಹತ್ರ ₹1, ನನ್ನ ಅಧಿಕಾರಿಗಳ ಹತ್ರ ₹1 ನಾನು ದುಡ್ಡು ತಗೊಂಡಿಲ್ಲ. ನೀವು ಇಬ್ಬರು ನಿಮ್ಮ ಅಪ್ಪ ಹುಟ್ಟಿದ್ರೆ ನೀವು ಹಾನಿ ಮಾಡ್ರಿ. ನೀವು ನಾನು ನಮ್ಮ ಅಪ್ಪ ಹುಟ್ಟಿದ ನಾಗನಗೌಡ, ನಾನು ಅಪ್ಪ ಹುಟ್ಟಿದ ಮಾತು ನಾನು ಆಡಕತ್ತೀನಿ. ನೀವು ನಿಮ್ಮ ಅಪ್ಪ ಹುಟ್ಟಿದ್ರೆ ನೀವು ಹಾನಿ ಮಾಡ್ಬೇಕು ನಿಮ್ಮ ದೇವ್ರ ಮೇಲೆ. ನಾನು ಯಾರು ಅಧಿಕಾರಿಗಳನ್ನ ದೋಷಣೆ ಮಾಡಕ್ ಹೋಗಲ್ಲ, ಯಾಕಂದ್ರೆ ವ್ಯವಸ್ಥೆ ಹಿಂಗ ನೀವು ಹಾನಿ ಮಾಡ್ಬೇಕು. ನಾನು ಹಾನಿ ಮಾಡ್ತೀನಿ. ನಾನು ಹಿಂದೆ ಕುಮಾರಸ್ವಾಮಿ ಇರುವಾಗ ಅಂತ ಹೇಳಿದ್ನಲ್ಲ, DC SP AC ಇನ್ನೂ ಭಾಳ ಕೆಳಗೆ ಬೇಡ, ನಾನು ಅವ್ರ ಹತ್ರ ದುಡ್ಡು ತಗೊಂಡಿಲ್ಲ, ಫ್ರೀ ಆಗಿ. ಕುರ್ಮಾರಾವ್ ಇರ್ಬೋದು, ಸೋಮನಾಳ್ AC ಅಸಿಸ್ಟೆಂಟ್ ಕಮಿಷನರ್. ಇವತ್ತು ನೀವು 14 ತಿಂಗಳದಾಗ ನಾವು ಗುರುಮಿಟ್ಕಲ್ ಸರ್ಕಲ್ ಬಲ್ಲಿ ತಗೊಂಡಿಲ್ಲ, ಮತ್ತೆ ಈಗ ಬೇಡ ಹೆಸರು ಹೇಳಂಗಿಲ್ಲ ಅಂತ ಹೇಳ್ಬಿಟ್ಟಿದೆ. ನೀವಿಬ್ರು ಹೇಳ್ಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.